ಕುಂದನಹಳ್ಳಿ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ವ್ಯಕ್ತಿಯ ಮತ್ತೊಂದು ವಿಡಿಯೋ ಬಹಿರಂಗವಾಗಿದೆ. TV5 ಕನ್ನಡ ವಾಹಿನಿಗೆ ಶಂಕಿತ ಓಡಾಡುವಂತ, ನಡೆದಾಡುವಂತ, ಬಂದಿರುವಂತ ಮತ್ತು ಹೊರ ಹೋಗಿರುವಂತ ವಿಡಿಯೋ ಲಭ್ಯವಾಗಿದೆ. ಆತನ ಸುಳಿವಿಗಾಗಿ ಅನೇಕ ರೀತಿಯ ಕ್ಯಾಮೆರಾಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಆ ಪೈಕಿ ಒಂದು ವಿಜುವಲ್ ಲಭ್ಯವಾಗಿದೆ. ಕೈಗೆ ಗ್ಲೌಸ್ ಹಾಕೊಂಡು, ಬಿಳಿ ಹ್ಯಾಟ್ ಹಾಕೊಂಡು, ಕಪ್ಪು ಮಾಸ್ಕ್ ಧರಿಸಿ ಎಂಟ್ರಿ ಕೊಟ್ಟಿದ್ದಾನೆ. ತಲೆ ಬಗ್ಗಿಸಿಕೊಂಡೇ ಹೋಟೆಲ್ಗೆ ಶಂಕಿತ ಪ್ರವೇಶ ಮಾಡಿದ್ದಾನೆ. ಬಳಿಕ ಬಾಂಬ್ ಬಿಟ್ಟು ಹೊರ ಹೋಗುವ ದೃಶ್ಯವೂ ಕೂಡ ಸೆರೆಯಾಗಿದೆ. ಈ ದೃಶ್ಯ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ತಲೆ ತಗ್ಗಿಸಿಕೊಂಡು ಮೊಬೈಲ್ ಫೋನ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಂತೆ ಕಾಣಿಸ್ತಾ ಇದೆ. ಆತ ಎಂಟ್ರಿ ಆಗುವ ಮತ್ತು ಎಕ್ಸಿಟ್ ಆಗುವ ಫೋನ್ನಲ್ಲಿ ಮಾತನಾಡಿಕೊಂಡೇ ಹೋಗಿದ್ದಾನೆ. ಫೋನ್ನಲ್ಲಿ ಮಾತನಾಡಿಕೊಂಡೇ ಆತ ಹೊರ ಹೋಗಿದ್ದಾನೆ. ಒಳ ಬರುವಾಗ ಫೋನ್ ಹಿಡ್ಕೊಂಡು, ಮೊಬೈಲನ್ನು ಹಿಡ್ಕೊಂಡೇ ಒಳಗಡೆ ಪ್ರವೇಶವನ್ನು ಮಾಡಿದ್ದಾನೆ. ತಲೆ ಬಗ್ಗಿಸಿಕೊಂಡಿದ್ದಾನೆ. ಆತನ ಡ್ರೆಸ್ ಕೂಡ ನೋಡ್ತಾ ಇದ್ದೀರಿ ನೀವು. ಈ ಹಿಂದೆ ತೋರಿಸಿದ್ದಂಥ ಡ್ರೆಸ್ಗೂ ಇದು ಮ್ಯಾಚ್ ಆಗ್ತಾ ಇದೆ. ಫುಲ್ ಶರ್ಟ್ ಹಾಕಿದ್ದಾನೆ, ಜೀನ್ಸ್ ತರದ ಒಂದು ಪ್ಯಾಂಟ್ ಹಾಕಿದ್ದಾನೆ, ಶೂ ಧರಿಸಿದ್ದಾನೆ, ಜೊತೆಗೆ ಟೋಪಿ ಹಾಕಿಕೊಂಡು ಕಪ್ಪು ಮಾಸ್ಕ್ ಕೂಡ ಧರಿಸಿದ್ದಾನೆ ಆ ಮನುಷ್ಯ. ಇದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಬರುವಾಗ ಮೊಬೈಲ್ ನೋಡಿಕೊಂಡು ತಲೆ ತಗ್ಗಿಸಿಕೊಂಡು ಒಳ ಬರ್ತಾನೆ. ಹೋಗುವಾಗ ಮೊಬೈಲ್ನಲ್ಲಿ ಮಾತನಾಡಿಕೊಂಡೇ ಆಚೆ ಹೋಗ್ತಾನೆ. ಇದೆಲ್ಲವೂ ಕೂಡ ಡ್ರಾಮಾನ, ನಿಜವಾಗಿಯೂ ಆತನ ಹತ್ರ ಮೊಬೈಲ್ ಇತ್ತ, ಏನು ಕತೆ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇದು ಮತ್ತಷ್ಟು ಕ್ಲಿಯರ್ ಕಟ್ ಎವಿಡೆನ್ಸ್ ಪೊಲೀಸರಿಗೆ ಸಿಕ್ಕಂತ ಆಗಿದೆ. ಬರುವಂತ ಸಮಯ ಆತ ಬಂದು ಒಳಗೆ ಎಂಟ್ರಿ ಆಗಿದ್ದಾನೆ. ಕೇವಲ 10 ನಿಮಿಷ ಸಾರ್ವಜನಿಕ ಬಸ್ಸನ್ನು ಹತ್ತಿ ಇಳಿದು ನಡೆದುಕೊಂಡು ಬಂದು ಕೆಫೆಯನ್ನು ಪ್ರವೇಶ ಮಾಡ್ತಾನೆ.